Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 5, verse 39. You study the scriptures because you think that in them you'll find eternal life, and these very scriptures speak about me. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳೂ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಹೌದು, ಇವತ್ತು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾಸ್ತ್ರಗಳಿಂದ ಅಂದರೆ ಧರ್ಮಶಾಸ್ತ್ರದಿಂದ, ಸತ್ಯವೇದದಿಂದ ನಮಗೆ ಅನೇಕ ಆಶೀರ್ವಾದಗಳು ದೊರೆಯುವಂಥವುಗಳಾಗಿವೆ. ಅವುಗಳಲ್ಲಿ ಒಂದು ನಮಗೆ ನಿತ್ಯ ಜೀವ ದೊರೆಯುವಂಥದ್ದಾಗಿದೆ ಪ್ರಿಯರೇ. ಹೌದು, ಶಾಸ್ತ್ರದಿಂದ ನಮಗೆ ನಿತ್ಯ ಜೀವ ದೊರೆಯುವಂಥದ್ದಾಗಿದೆ. ಅಲ್ಲದೆ ಆ ಶಾಸ್ತ್ರದಿಂದಲೇ ಯೇಸು ಕ್ರಿಸ್ತನ ಸಾಕ್ಷಿಯು ಕೂಡ ನಾವು ಕೇಳಿಸಿಕೊಳ್ಳುವಂಥವರಾಗಿದ್ದೇವೆ ಪ್ರಿಯರೇ. ಯೇಸು ಸ್ವಾಮಿ ಸತ್ತು ಹೂಣೆಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆ ಇಬ್ಬರು ಶಿಷ್ಯರಿಗೆ ಹೇಳಿರುವಂಥದ್ದನ್ನು, ಮಾತಾಡಿರುವಂಥದ್ದನ್ನು ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ಯೇಸು ಸ್ವಾಮಿಯ ಕುರಿತು ಸೂಚನೆಯಾಗಿರುವಂಥ ವಿಷಯಗಳೆಲ್ಲವನ್ನ ಅಲ್ಲಿ ವಿವರಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಈ ಸತ್ಯವೇದದ ವಾಕ್ಯಗಳು ನಮಗೆ ಧೈರ್ಯಗೊಳಿಸುವಂಥವುಗಳಾಗಿವೆ, ನಮ್ಮನ್ನು ಬಲಪಡಿಸುವಂಥವುಗಳಾಗಿವೆ. ಆದುದರಿಂದ ನಾವು ಸತ್ಯವೇದವನ್ನು ಪ್ರೀತಿಸುವಂಥವರಾಗಿರಬೇಕು, ಸತ್ಯವೇದದ ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥವರಾಗಿರಬೇಕು. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಪೌಲ ಸೀಲರು ದೇವರ ವಾಕ್ಯವನ್ನು ಸಾರುತ್ತಿರುವಂತಹ ಸಂದರ್ಭದಲ್ಲಿ ಆ ಬೆರೋಯ ಊರಿನವರು ಇವರು ಸಾರುತ್ತಿರುವುದು ಹೌದೋ ಏನೋ ಎಂಬುದಾಗಿ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂಬುದಾಗಿ. ಹೌದು, ಅನೇಕರು ಹೇಳ್ತಕ್ಕಂಥ ಮಾತುಗಳನ್ನು ನಾವು ಶೋಧಿಸಬೇಕಾದ್ರೆ, ಹುಡುಕಾಡಬೇಕಾದ್ರೆ, ಅರಿತುಕೊಳ್ಳಬೇಕಾದ್ರೆ ನಾವು ಸತ್ಯವೇದವನ್ನು ತೆರೆದು ನೋಡಬೇಕು, ಸತ್ಯವೇದವನ್ನು ಓದುವಂಥವರಾಗಿರಬೇಕು. ಆಗ ನಮಗೆ ಧರ್ಮಶಾಸ್ತ್ರದ ಗೂಢಾರ್ಥಗಳು ತಿಳಿಯುವಂಥದ್ದಾಗಿದೆ ಪ್ರಿಯರೇ. ಸತ್ಯವೇದದಲ್ಲಿ ಅನೇಕ ಭಕ್ತರ ಬಗ್ಗೆ ನಾವು ನೋಡ್ತೇವೆ. ಉದಾಹರಣೆಯಾಗಿ ನೋಡಬೇಕಾದ್ರೆ ಯಜ್ಜ, ದಾನಿಯೇಲ, ತಿಮೋಥೆ, ಹೀಗೆ ಅನೇಕ ಭಕ್ತರು ಸತ್ಯವೇದದ ಜ್ಞಾನದಲ್ಲಿ ಪಾರಂಗತರಾಗಿದ್ದರು. ಅವರು ಪರಿಪೂರ್ಣತೆಯನ್ನು ಪಡೆದುಕೊಂಡಂಥವರಾಗಿದ್ದರು. ಅವರ ಜೀವಿತದಲ್ಲಿ ಎಷ್ಟೋ ವಿರೋಧಗಳು ಬಂದವು. ಅವರು ಸತ್ಯವೇದವನ್ನು ಅನುಸರಿಸಿ ನಡೆಯುತ್ತಾ ಇದ್ದಾರೆ ಅಂದರೆ ಅವರ ಜೀವಿತದಲ್ಲಿ ಯಾವ ಕಷ್ಟ ಬಂದಿಲ್ಲ ಎಂಬುದಾಗಿ ಅಲ್ಲ. ಅದೇ ರೀತಿಯಲ್ಲಿ ನೀವು ಸತ್ಯವೇದವನ್ನು ಅನುಸರಿಸಿ ನಡೆಯುತ್ತಿರುವಾಗಲೂ ಕೂಡ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ನೀವು ಕಂಗಾಲಾಗಿ ಹೋಗಬೇಡಿರಿ. ನಾನು ಸತ್ಯವೇದವನ್ನು ಅನುಸರಿಸಿ ನಡೆಯುತ್ತೇನೆ, ಆದಾಗ್ಯೂ ಕೂಡ ನನ್ನ ಜೀವಿತದಲ್ಲಿ ಎಲ್ಲ ಕಷ್ಟಗಳಲ್ಲ ಎಂಬುದಾಗಿ ನೀವು ಚಿಂತಿಸಬೇಡಿರಿ ಪ್ರಿಯರೇ. ಸತ್ಯವೇದವನ್ನು ಓದಿ ನೋಡಿರಿ. ಅಲ್ಲಿರುವ ಭಕ್ತರ ಜೀವಿತಗಳಲ್ಲಿಯೂ ಕೂಡ ಕಷ್ಟಗಳು ಬಂದವು. ಆ ಕಷ್ಟಗಳ ಮಧ್ಯದಲ್ಲಿಯೂ ಕೂಡ, ವಿರೋಧಗಳ ಮಧ್ಯದಲ್ಲಿಯೂ ಕೂಡ ಅವರು ದೇವರ ವಾಕ್ಯವನ್ನು ಓದಿ ಧ್ಯಾನಿಸುತ್ತಿರುವುದರಿಂದ ಸತ್ಯವೇದದ ವಾಕ್ಯಗಳು ಅವರಿಗೆ ಜಯವನ್ನು ಅನುಗ್ರಹಿಸಿದವು. ಆ ವಾಕ್ಯಗಳನ್ನು ನೀವು ಕೂಡ ಅನುಸರಿಸಿ ನಡೆಯುವಾಗ ಅದೇ ವಾಕ್ಯಗಳು ನಿಮಗೂ ಕೂಡ ಜಯವನ್ನು ಕೊಡುವಂಥವುಗಳಾಗಿವೆ ಪ್ರಿಯರೇ. ಒಂದು ವೇಳೆ ನೀವು ಸತ್ಯವೇದದ ವಾಕ್ಯಕ್ಕೆ ಕಿವಿಗೊಡದೆ ಹೋದರೆ ನಿಮ್ಮ ಸ್ಥಿತಿ ಪರಿತಾಪಕರವಾದಂಥದ್ದಾಗಿದೆ. ಅನೇಕರು ಸತ್ಯವೇದದ ಮಾತನ್ನು ಲಕ್ಷ್ಯ ಮಾಡುವುದಿಲ್ಲ, ದೇವರ ಪ್ರವಾದಿಗಳ ಮಾತನ್ನು ಲಕ್ಷ್ಯ ಮಾಡುವುದಿಲ್ಲ. ಅಂಥವರಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ, ಅದು ಯೇಸು ಸ್ವಾಮಿ ಆಡಿರುವಂಥ ಮಾತುಗಳೇ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಇದನ್ನು ಯೇಸು ಸ್ವಾಮಿ ಸ್ವತಃ ಅಲ್ಲಿ ಹೇಳಿದ್ದಾರೆ. ಆದುದರಿಂದ ಸತ್ಯವೇದವನ್ನು ಓದುವಾಗ ನಾವು ಸತ್ಯವೇದವನ್ನು ಓದುವಂಥವರಾಗಿರಬೇಕು. ಸತ್ಯವೇದವನ್ನು ಓದುವಾಗ ಅದು ನಮ್ಮ ಜೀವಿತದಲ್ಲಿ, ನಮ್ಮ ಆಂತರ್ಯದಲ್ಲಿ ಆನಂದವನ್ನು ಕೊಡುವಂಥದ್ದಾಗಿದೆ. ಅನೇಕರು ಸತ್ಯವೇದದ ವಾಕ್ಯಗಳನ್ನು ಓದಿದರೂ ಕೂಡ ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುತ್ತಾರೆ. ಒಂದು ಬೀಜ ಇದೆ, ಅದನ್ನು ಬಿತ್ತುವವನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಬಿತ್ತುವಾಗ ಕೆಲವೊಂದು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು, ಅವು 100ಕ್ಕೆ 100ರಷ್ಟು ಫಲವನ್ನು ಕೊಟ್ಟವು. ಬಂಡೆಯ ನೆಲದ ಮೇಲೆ ಬಿದ್ದ ಬೀಜಗಳು ಬೇಗ ಮೊಳೆತವು, ಆದರೆ ಬೇಗ ಒಣಗಿ ಹೋದವು. ಹಾಗೆಯೇ ಮುಳ್ಳಿನ ಪೊದೆಯೊಳಗೆ ಬಿದ್ದಂಥ ಬೀಜಗಳು ಹಾಳಾಗಿ ಹೋದವು. ಅದೇ ರೀತಿಯಲ್ಲಿ ನಮ್ಮ
ಯೇಸು ಸ್ವಾಮಿಯೂ ಕೂಡ ಈ ವಾಕ್ಯವನ್ನು ಸಾರುತ್ತಿರುವಾಗ ಅನೇಕರು ಆ ವಾಕ್ಯವನ್ನು ಸ್ವೀಕರಿಸಿ ಆತನನ್ನು ಹಿಂಬಾಲಿಸಿದರು. ಆದರೆ ಇನ್ನು ಅನೇಕರು ಯೇಸು ಸ್ವಾಮಿಯ ಮೇಲೆ ತಪ್ಪು ಹೊರಿಸಿ ಬಿಟ್ಟು ಹೋದರು. ಪ್ರಿಯರೇ, ಹೌದು ನನ್ನ ಪ್ರಿಯ ದೇವಜನರೇ, ಕ್ರಿಸ್ತನ ವಾಕ್ಯಗಳು, ಕ್ರಿಸ್ತನ ಮಾತುಗಳು ಇವತ್ತು ನಿಮ್ಮ ಮನೆಗೆ ಬರುತ್ತಿರುವಾಗ ನೀವು ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದೀರಿ? ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದ ಹಾಗೆ ಅವುಗಳನ್ನು ಸ್ವೀಕರಿಸಿ ಫಲ ಕೊಡುವ ಮಕ್ಕಳಾಗಿದ್ದೀರಾ ಅಥವಾ ಇಲ್ಲವಾ? ಆ ಸತ್ಯವೇದದ ವಾಕ್ಯಗಳನ್ನು ನೀವು ಉಪಯೋಗಿಸಿಕೊಳ್ಳುತ್ತಾ ಇದ್ದೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ಸತ್ಯವೇದದ ವಾಕ್ಯಗಳು ಬರೆಯಲ್ಪಟ್ಟಿರುವ ಉದ್ದೇಶವಾದರೆ ಏನು? ನಾವು ಯೇಸು ಕ್ರಿಸ್ತನನ್ನು ನಂಬಬೇಕೆಂಬುದೇ ಆ ವಾಕ್ಯಗಳ ಉದ್ದೇಶವಾಗಿದೆ. ನಾವು ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡು ಆತನೇ ಕ್ರಿಸ್ತನೆಂಬುದಾಗಿ ನಂಬಿ ನಮ್ಮ ಬಾಯಿಂದ ಅರಿಕೆ ಮಾಡಿ ನಮ್ಮ ಹೃದಯದಿಂದ ನಂಬುವುದಾದರೆ ಕ್ರಿಸ್ತನು ನಮಗೆ ಮಾರ್ಗದರ್ಶಿಯಾಗಿ ನಮ್ಮನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿಯಪ್ಪ. ಶಾಸ್ತ್ರಗಳಿಂದ ನಮಗೆ ನಿತ್ಯ ಜೀವ ದೊರೆಯುತ್ತದೆ ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ. ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ನೀವೇ ನಮ್ಮೆಲ್ಲರನ್ನ ಪ್ರೀತಿಸು, ಆಶೀರ್ವದಿಸು, ಕರುಣಿಸು ಕರ್ತನೆ. ನಮ್ಮೆಲ್ಲರಿಗೆ ಓದಲಿಕ್ಕಾಗಿ ಸತ್ಯವೇದದ ವಾಕ್ಯಗಳನ್ನು ಕೊಟ್ಟಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೆ. ಪ್ರತಿನಿತ್ಯ ನಾವು ಸತ್ಯವೇದದ ವಾಕ್ಯಗಳನ್ನು ಓದಿ, ಸತ್ಯವೇದದ ವಾಕ್ಯಗಳನ್ನು ಶೋಧಿಸಿ, ಸತ್ಯವೇದದ ವಾಕ್ಯಗಳನ್ನು ಗ್ರಹಿಸಿಕೊಂಡು ಅವುಗಳನ್ನು ಕೈಕೊಂಡು ನಡೆಯಲಿಕ್ಕೆ ನೀವೇ ನಿಜವಾದ ಕ್ರಿಸ್ತನೆಂಬುದಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.